ಹೈಕೋರ್ಟ್ ಆಯ್ತು ಸರ್, ಇಲ್ಲೂ ಕೂಡ ಇವತ್ತು ಇಬ್ಬರಿಗೆ ಯಾವ ಗ್ರೌಂಡ್ ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಸರ್? ನೋಡಿ, ಪ್ರಮುಖವಾಗಿ ರಿಮ್ಯಾಂಡ್ ಹಂತದಲ್ಲಿ ಅಭಿಯೋಜನೆಯ ವಾದ ಏನಾಗಿರ್ತದೆ ಅಂದ್ರೆ, ಈ ಎಲ್ಲ ಆರೋಪಿಗಳು ಕೂಡ ಕೊಲೆ ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಒಳಸಂಚನ್ನು ನಡೆಸಿರ್ತಾರೆ ಅನ್ನೋದು ಪ್ರಮುಖವಾದ ಆರೋಪ ಆಗಿರ್ತದೆ. ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾದ ನಂತರ ನಾವು ಇವರನ್ನ ಪ್ರತ್ಯೇಕವಾಗಿ ಇವರ ಮೇಲೆ ಇರುವಂತಹ ಆರೋಪಗಳನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಈ ಕಲಂ 120B ಏನಿತ್ತು ಒಳಸಂಚು ಅನ್ನೋದು, ಈ ಕೊಲೆ ಮತ್ತು ಅಪಹರಣದ ಒಳಸಂಚಿನಲ್ಲಿ ಈ ಆರೋಪಿಗಳು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಈ ವಾದವನ್ನ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಮಾನ್ಯ ಸತ್ರ ನ್ಯಾಯಾಲಯ ಈ ವಾದವನ್ನ ಆಲಿಸಿ ಜಾಮೀನನ್ನ ಮಂಜೂರು ಮಾಡಿರುವಂಥದ್ದು. ಜಾಮೀನಿಯ ಆರೋಪಗಳ ರೀತಿ ಕಂಡು ಬರ್ತಿದೆ ಈ ಆರೋಪಿಗಳ ವಿರುದ್ಧ ಅಂತ ಈ ಒಂದು ವಾದವನ್ನು ಕೂಡ ನಾವು ಮಾಡಿರ್ತೇವೆ. ಇದನ್ನ ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡಿರುವಂಥದ್ದು. ಪ್ರಮುಖವಾದ ಒಂದು ಷರತ್ತೇನೆಂದ್ರೆ, ಮಾನ್ಯ ವಿಶೇಷ ಅಭಿಯೋಜಕರು ಶ್ರೀ ಪ್ರಸನ್ನ ಕುಮಾರ್ ರವರು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ ಒಂದು ಆದೇಶ, ಒಂದು ಷರತ್ತನ್ನ ವಿಧಿಸಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಕೇಳ್ಕೊಂಡಿರ್ತಾರೆ. ನಾವು ಕೂಡ ಅದಕ್ಕೆ ಯಾವುದೇ ತಕರಾರನ್ನ ಸಲ್ಲಿಸಿರೋದಿಲ್ಲ, ಯಾಕೆಂದ್ರೆ ಯಾವುದೇ ಒಂದು ಆ ರೀತಿ ಒಂದು ಉದ್ದೇಶ ನಮ್ಮ ಕಕ್ಷಿದಾರರಿಗೆ ಇರೋದಿಲ್ಲ. ಹಾಗಾಗಿ ಆ ರೀತಿ ಒಂದು ಷರತ್ತು ವಿಧಿಸ್ಬೋದು ಅಂತ ನಾವೇನು ಹೇಳಿದ್ವಿ, ಆ ಒಂದು ಷರತ್ತನ್ನು ವಿಧಿಸಿರ್ತಾರೆ. ಎರಡನೇದಾಗಿ ಶ್ಯೂರಿಟಿ, ಯಾವ ಮೊತ್ತದ ಶ್ಯೂರಿಟಿಯನ್ನ ನ್ಯಾಯಾಲಯ ಏರಿದೆ ಅನ್ನುವಂಥದ್ದು ನಾನು ಕಾದು ನೋಡಬೇಕಿದೆ. ಯಾಕೆಂದ್ರೆ ಆದೇಶದ ಪ್ರತಿ ಹೊರಬಿದ್ದ ನಂತರ ನಾನು ನಮಗೆ ನಾಳೆ ಅಥವಾ ನಾಡಿದ್ದು ನಾನು ನಿಮಗೆ ತಿಳಿಸ್ಬೋದಾಗಿದೆ. ಇಲ್ಲ ನೋಡಿ, ಈಗ ಕೇಸ್ ಇನ್ನ ಕಮಿಟಲ್ ಆಗಿಲ್ಲ, ಕಮಿಟಲ್ ಹಂತಕ್ಕೆ ತಲುಪಿಲ್ಲ. ಇನ್ನು ಆ ಕೇಸಿನ ಕಡತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲೇ ಇರುವಂತದ್ದು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಈ ಮಾನ್ಯ ಸತ್ರ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಗಳ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಕೊಟ್ಟು ಆ ಶ್ಯೂರಿಟಿಯ ಪ್ರಕಾರ ನಾವೇನು ಜಾಮೀನನ್ನ ನೀಡಿದ್ದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬಿಡುಗಡೆಗೆ ಆದೇಶ ಮಾಡ್ತದೆ. ಈಗ ಜಾಮೀನಾಗಿದೆ, ಬಿಡುಗಡೆ ಆದೇಶ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮಾಡ್ತದೆ ಶ್ಯೂರಿಟಿಯನ್ನ ಪಡ್ಕೊಂಡು. ಈ ಜಾಮೀನು ಏನಿದೆ ಸರ್, ಇನ್ನು ಉಳಿದ 13 ಅದರಲ್ಲೂ 14 ಅದರಲ್ಲೂ ದರ್ಶನ್ ಅವರ ಜಾಮೀನಿಗೆ ಒಂದು ಹೆಲ್ಪ್ ಆಗ್ಬೋದಾ ಈ ಗ್ರೌಂಡ್? ನೋಡಿ ಸರ್, ಖಂಡಿತ ಸಹಾಯ ಆಗ್ತದೆ. ಆದ್ರೆ ಅಬ್ಸಲ್ಯೂಟ್ ಪ್ಯಾರಿಟಿ ಅಂತ ನಾವೇನ್ ಕರಿತೀವಿ, ತೀವ್ರಕರವಾದ ಸಾಮ್ಯತೆ ಬರೋದಿಲ್ಲ. ಖಂಡಿತ ಜಾಮೀನ್ ಆಗಿದೆ ಅಂತಂದ್ರೆ ಅದೊಂದು ಕನ್ಸಿಡರ್ ಮಾಡುವಂತ ಒಂದು ಆಸ್ಪೆಕ್ಟ್ ಆಗ್ತದೆ. ತೀವ್ರ ಸ್ವರೂಪವಾದ ಸಾಮ್ಯತೆ ಬರೋದಿಲ್ಲ. ಸಾಮ್ಯತೆ ಬರ್ತದೆ. 8ನೇ ಆರೋಪಿಗೆ ಒಂದು ಸಾಮ್ಯತೆ ಖಂಡಿತ ಬರುವಂಥದ್ದು. ಯಾಕೆಂದ್ರೆ ಆತನ ವಿರುದ್ಧ ಕೂಡ ಕೊಲೆಯ ಒಳಸಂಚಿನ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇರೋದಿಲ್ಲ. ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.